ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಐ ಹೋಪ್ ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀವಿ ಅನ್ಕೊತೀನಿ. ಬೆಳಗ್ಗೆ ಬೇಗನೆ ಎದ್ಬಿಟ್ಟು ಔಟ್ ಸೈಡ್ ಬಂದಿದ್ದೀವಿ. ಯಾಕೆ ಅಂದರೆ ನಮ್ಮ ಮೋಕ್ಷಿಗೆ ಸ್ಕೂಲ್ ಟೈಮ್ ಆಗಿತ್ತು. ಹಾಗಾಗಿ ಮೋಕ್ಷಿ ನಮ್ಮ ಮೋಕ್ಷಿಗೆ ಸ್ಕೂಲಿಗೆ ಟೈಮ್ ಆಗಿತ್ತು. ಹಂಗಾಗಿ ಬೇಗ ಬಂದುಬಿಟ್ಟು ಅವನಿಗೆ 6:45ಗೆ ಬಸ್ ರೆಡಿ ಇರುತ್ತೆ. ಹಂಗಾಗಿ ಕೆಳಗಡೆ ಬಂದು ನಾವು ಸ್ಕೂಲಿಗೆ ಬಸ್ ಹಸೋಣ ಅಂತ ನಾನು ಬಂದೆ ಇವತ್ತು ಸ್ಕೂಲಿಗೆ. ಹಂಗೂ ಹಿಂಗೋಕೆ ಅದು ಬಸ್ ಬಂದೇ ಬಿಡ್ತು ನೋಡ್ರಿ. ಅದು ನಮ್ಮ ಮೋಕ್ಷಿ ಬಸ್ ಅಲ್ಲ ಅಂತ ಗೊತ್ತಾದ್ಮೇಲೆ ನಮ್ಮ ಮೋಕ್ಷಿ ಮೂಡ್ ಹೆಂಗಿದೆ ಅಂತ ನೋಡ್ಕೊಂಬರ್ಬೇಕಲ್ವ, ನೀವು ನೋಡಿ ಹೆಂಗಿದೆ ಅಂತ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಅವ್ನ ಮೂಡ್ ಹಿಂಗಾಗಿದ ತಕ್ಷಣಕ್ಕೆ ಅವ್ರ ಬಸ್ಸು ಸಹ ಬಂದ್ಬಿಡ್ತು. ನೋಡಿ ಅವ್ರ ಬಸ್ ಹೆಂಗಿದೆ ಅಂತ. ದುಬೈಯಲ್ಲಿ ಬಸ್ ನೋಡೋ ಆಸೆ ಇದ್ರೆ ಈ ಬಸ್ ನೋಡಿ. ಈ ಬಸ್ ನೇಮ್ ಬಂದ್ಬಿಟ್ಟು ಇಂಟರ್ನ್ಯಾಷನಲ್ ಇಂಡಿಯನ್ ಸ್ಕೂಲ್ ಅಂತ ನೇಮ್ ಬಂದ್ಬಿಟ್ಟು. ಅವನು ಬಾಯ್ ಮಾಡಿಬಿಟ್ಟು ಹೋದ. ನಾನು ಅವಾಗ ಕಡೆ ಬಂದೆ. ಇಲ್ಲ ಮನೆಗೆ ಬಂದೆ, ಮಿಸ್ಟೇಕಾಗಿ ಈ ಕಡೆ ಅಂತ ಅಂದೆ ಅಷ್ಟೇ. ನೋಡಿರಿ, ಲಿಫ್ಟ್ ಓಪನ್ ಆಯಿತು. ಲಿಫ್ಟ್ ಒಳಗಡೆ ಬಂದ್ಬಿಟ್ಟು ನಾನು ನಮ್ಮ ಫ್ಲೋರ್ ಹೋಗ್ತಾಬಿಟ್ಟು ಗ್ರೌಂಡ್ ಫ್ಲೋರೇ ಹೋಗ್ತಾ ಇದ್ದೀನಿ. ಅಂದರೆ ಏನೋ ಮಿಸ್ಟೇಕ್ ಮಾಡಿದ್ದೀನಿ ಅಂತ ಅಲ್ಲ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಮತ್ತೆ ಹೋಗ್ಬಿಟ್ಟು ಮತ್ತೆ ಕೆಳಗೆ ಹಾಕ್ಬಿಡ್ತಿದ್ದೀನಿ ಅಂತನಾ. ಅಲ್ಲಿ ನಮ್ಮ ಅತ್ತಿಗೆ ನಮ್ಮ ಅಣ್ಣ ಬಂದಿದ್ರು ಡ್ಯೂಟಿಗೆ ಹೋಗಬೇಕು ಅಂತ. ಹಂಗಾಗಿ ಬೀಗ ಇಟ್ಟಿಲ್ಲ ಅಂತ ಮತ್ತೆ ಕೆಳಗಡೆ ಬಂದೆ. ಮತ್ತೆ ಲಿಫ್ಟ್ ಓಪನ್ ಮಾಡ್ಬಿಟ್ಟು ನೋಡಿದ್ರೆ ಯಾರೂ ಇಲ್ಲ. ಆ ಕಡೆ ಈ ಕಡೆ ನೋಡಿದೆ ಸ್ವಲ್ಪ ಇದ್ದಾರೇನೋ ಅಂತ. ಇಲ್ಲ ಅಲ್ಲಿ ಯಾರು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ನಾನು ಮತ್ತೆ ಕೆಳಗಡೆ ಇಳಿ ಬಂದು ನೋಡಿದಾಗ ಅಲ್ಲೇ ಇದ್ದರು, ನನಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು. ಆಮೇಲೆ ನಮ್ಮ ಅತ್ತಿಗೆನ ಡ್ರಾಪ್ ಮಾಡಬರೋಣ ಬಾ ಅಂತ ಹೇಳಿದ್ರು. ಹಾಗಾಗಿ ನಮ್ಮ ಅತ್ತಿಗೆನ ಡ್ರಾಪ್ ಮಾಡೋಕ್ಕೆ ಅಂತ ಅವ್ರ ಹಾಸ್ಪಿಟ್ಲ್ ಹತ್ರ ಹೋದ್ವಿ. ಅವ್ರ ಹಾಸ್ಪಿಟ್ಲ್ ನೇಮ್ ಬಂದ್ಬಿಟ್ಟು ಶೇಖ್ ಖಲೀಫಾ ಜನರಲ್ ಹಾಸ್ಪಿಟಲ್ ಅಂತ. ಹಂಗೆ ಸ್ವಲ್ಪ ವಿಸಿಟ್ ಮಾಡ್ಕೊಂಬರ್ರಿ ಹಾಸ್ಪಿಟ್ಲಲ್ಲಿ ಹೆಂಗಿದೆ ಅಂತ ನೋಡಿ. तू ही तो मेरा संदली सवेरा, मेरे जश्न का डेरा, मेरे दिल का सुकून. तू ही तो मेरा राज है गहरा, मेरा प्यार है पहला, तू ही मेरा जुनून. ನಮ್ಮ ಅತ್ತಿಗೆ ಹೋಗ್ಬೇಕಾದ್ರೆ ಒಂದು ಮಾತು ಹೇಳ್ತಾರೆ, ನೋಡ್ಕೊಂಬನ್ನಿ ನೀವೇ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಬಿಟ್ಟೆ ಖುಷಿಯಾಗಿದೆ. ನನಗೆ ಏನು ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಅವ್ರನ್ನ ಬಿಟ್ಟಾದ್ಮೇಲೆ ನಾವೇನು ಮಾಡಬೇಕಲ್ಲಿ? ಹಾಸ್ಪಿಟ್ಲೆಲ್ಲ ನೋಡ್ಕೊಂಬಿಟ್ಟು ಹಂಗೆ ಬಂದುಬಿಟ್ಟು ಹೊರಗಡೆ ನೋಡಿ ನೀವು ಹೆಂಗಿದೆ ಗ್ರೀನರಿ ಅಂತ ಅಲ್ಲಿ. ಮನೆಗೆ ಹೋಗಬೇಕು ಅಂತ ಬಂದ್ವಿ. ಮನೆಗೆ ಹೋಗಬೇಕು ಅಂತ ಬಂದಾಗ ಇಲ್ಲೊಂದು ರೌಂಡ್ ಅಬೌಟ್ ಇದೆ. ಆ ರೌಂಡ್ ಅಬೌಟ್ನ ತಿರ್ಸ್ಕೊಂಡು ನಮ್ಮ ಅಣ್ಣ ಹಂಗೆ ಸ್ಟ್ರೈಟಾಗಿ ಹೋಗ್ಬೇಕಾದ್ರೆ ದೊಡ್ಡ ಮನೆಗಳು ಯಾವಪ್ಪ ಅಂತ ನೋಡಬೇಡ್ರಿ. ಇವೆಲ್ಲ ಇಲ್ಲಿ ಅರಬ್ಬವ್ರ ಮನೆ. ಇಷ್ಟು 1000 ಎಕರೆಲ್ಲೆಲ್ಲ ಇರುತ್ತೆ ಅವ್ರವ್ರದ್ದು ಒಂದೊಂದು ಮನೆ. ಹಂಗಾಗಿ ನೋಡ್ಕೊಳ್ಳಿ ಅಂತ ಸ್ವಲ್ಪ ತೋರಿಸ್ತಾ ಇದ್ದೀನಿ ನೋಡಿ ನೀವು ಹೆಂಗಿದೆ ಅಂತ ಮನೆಗಳು. ಹಂಗೆ ಮನೆಗೆ ಬರಬೇಕಾದ್ರೆ ದೊಡ್ಡ ಮನೆಗಳನ್ನೆಲ್ಲ ತೋರಿಸ್ಕೊಂಬಂದಿನಿ. ಲೈಟ್ ಆಫ್ ಆಗಿಲ್ವಲ್ಲ ಅಂತ ನೋಡ್ಕೊಂಬಂದೆ. ಅದಾದಮೇಲೆ ರೌಂಡ್ ಅಬೌಟ್ ಇನ್ನೊಂದು ಸಿಗುತ್ತೆ. ಆ ರೌಂಡ್ ಅಬೌಟ್ ತಿರುಗಬೇಕಾದ್ರೆ ಒಂದು ಮಾಲ್ ಸಿಗುತ್ತೆ. ಆ ಮಾಲ್ ಏನಂದರೆ ಸಫೀರ್ ಮಾರ್ಕೆಟ್ ಅಂತ. ನಮಗೆ ವಾಕಬಲ್ ಡಿಸ್ಟೆನ್ಸಲ್ಲಿ ಇದೆ. ಹಂಗಾಗಿ ನಾವು ಯಾವಾಗಾದರೂ ಹೋಗ್ತಾನೆ ಇರ್ತೀವಿ. ಬೇಕಂದಾಗ ಏನಾದರೂ ಬೇಕು ಅಂದರೆ ಅರ್ಜೆಂಟಾಗಿ ಅಲ್ಲಿಗೆ ಹೋಗೋದು ತರಬೇಕು ಅಂದರೆ. ಹಂಗಾಗಿ ರೌಂಡ್ ಅಬೌಟ್ ತಿರ್ಕೊಂಡು ಮನೆ ಹತ್ರ ಬಂದ್ವಿ ನೋಡಿ ಇವಾಗ. A few moments later. ಗಾಡಿ ಪಾರ್ಕ್ ಮಾಡಿದ್ದಾಯಿತು. ನಿಮ್ಗೊಂದು ಮೆಸೇಜ್ ಕೊಡೋಣ ಅಂತ ನಾನು ಹಂಗೆ ವೀಡಿಯೋ ಮಾಡ್ಕೊಂಡು ಈ ಕಡೆ ಬಂದೆ. ಏನಂದರೆ ಇವತ್ತು ಈ ಗಾಡಿಗಳ ನಂಬರ್ ನೋಡಿ, ಇಲ್ಲೆಲ್ಲ 5, 6 ಈ ಥರ ಇದ್ದಾವೆ. ಇಲ್ಲೇ ಲೋಕಲ್ಸಿಗೆ ಮಾತ್ರ 4, 3, 2, 1 ಆ ಥರ ಇರುತ್ತೆ ಗಾಡಿ ನಂಬರ್ ದುಬೈಯಲ್ಲಿ. ಯಾಕೆ ಅಂತಂದರೆ ಇಲ್ಲಿ VIP ಗಳಿಗೆ ಬೇರೆ ನಂಬರು, ಇಂಡಿಯನ್ಸ್ಗೆ ಬೇರೆ ನಂಬರು, ಈ ಥರ ಎಲ್ಲ ಇರುತ್ತೆ. ಹಂಗಾಗಿ ಇದು ಈ ಒಂದು ಲೋಕಲ್ ವೀಡಿಯೋಗಳು ತೋರಿಸ್ತಾ ಇದ್ದೀನಿ ನೋಡಿ. ಇದು ಬಂದ್ಬಿಟ್ಟು ಪೊಲೀಸ್ ಜೀಪ್. ಹಾಗಂತ ಪೊಲೀಸ್ ಜೀಪ್ ಅಂತ ಲೋಕಲವರು ಪೊಲೀಸವರೇ. ಇದು ಅಬುದಾಬಿ ಗಾಡಿ, ಹಂಗಾಗಿ ಇಲ್ಲಿ ಬಂದಿದೆ ಅಷ್ಟೇ. ಈ ಸ್ಕೂಲ್ ಬಸ್ ನೋಡಿ ಹೆಂಗಿದೆ ಅಂತ. ಸ್ಕೂಲ್ ಬಸ್ಸು ಇಲ್ಲಿ ಎಲ್ಲ ಬೇಗನೆ ಬಂದ್ಬಿಡುತ್ತೆ. ಹಂಗಾಗಿ ಬೇಗ ಹೋಗಬೇಕು ಮಕ್ಕಳನ್ನೆಲ್ಲ ಕಳ್ಸೋಕ್ಕೆ. ಹೌದಾ? ಅದಾದಮೇಲೆ ನಾವು ಬಂದ್ವಿ ಮನೆಗೆ. ಬಂದ್ಬಿಟ್ಟು
ಅದಾದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಾದಮೇಲೆ ಮತ್ತೆ 3:30ಗೆ ಅವನಿಗೆ ಸ್ಕೂಲ್ ಬಸ್ ಬಂದಿರುತ್ತೆ. ಆಮೇಲೆ ಅವನ್ನ ಕರ್ಕೊಂಬಂದ್ಬಿಟ್ಟು ನಾವು ಮನೆಗೆ ಬಂದು ಸ್ವಲ್ಪ ರೆಸ್ಟ್ ಮಾಡಿ ನನ್ನ ವ್ಲಾಗಿಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಬಾಯ್. ಭೇಟಿಯಾಗೋಣ. ನಮಸ್ಕಾರ.